ಆಗಲೇ ಕೇಳಿದ್ದೀನಲ್ಲ, ಹಿಂದೆ ನಮ್ಮ ಮಳೆಗಾಲದ ಒಂದು ಅಧಿವೇಶನದಲ್ಲಿ ಮೊದಲನೇ ಬಾರಿಗೆ ತಮ್ಮ ಈ ರಿಂಗ್ ರೋಡಲ್ಲಿ ಇತ್ತಲ್ಲ ಡ್ರಗ್ಸ್ ಘಟಕ, ಆಗ 0 ಅವರಲ್ಲಿ ಆಗಲೇ ಹೇಳಿದೆ, ನಮ್ಮ NCB ಅಂತ ಒಂದು ಸ್ಪೆಷಲ್ ಸ್ಟೇಷನ್ ಇಲ್ಲೇ ಮೈಸೂರಲ್ಲಿ ಹಾಕಿ. ಯಾಕಂದರೆ ನಿರಂತರವಾಗಿ ನಮ್ಮ ಆಫೀಸ್ಗೆ ಇಂಥ ಒಂದು ದೂರುಗಳು ಬರ್ತಾ ಇರುತ್ತೆ. ಮುಖ್ಯವಾಗಿ ನಮ್ಮ ನರಸಿಂಹರಾಜ್ ಕ್ಷೇತ್ರದಲ್ಲಿ ಉದಯಗಿರಿ ಇರ್ಬೋದು, ಅಲ್ಲೇನೋ ಪಾರ್ಕ್ಗಳಿದೆಯಂತೆ, ಅದೇನೋ ಸಲ್ಯೂಷನ್ ಪಾರ್ಕ್ ಅಂತೆ ಇತ್ಯಾದಿ ಎಲ್ಲ ನಮಗೆಲ್ಲ ಗೊತ್ತಿಲ್ಲ ಅದು. ಆದರೆ ಇಂಥ ಒಂದು ಹೆಸರುಗಳು ಬಂದಿರೋದು ಅಧಿಕೃತವಾಗಿ ಬಹುಶಃ ಅದು ಅಜೀಜ್ ಸೇಠ್ ಪಾರ್ಕ್ ಅಂತ ಹೆಸರು ಇದೆ, ಆದರೆ ಅದು ಸಲ್ಯೂಷನ್ ಪಾರ್ಕ್ ಅಂತ ಎಲ್ಲರೂ ಅಲ್ಲಿ ಸ್ಥಳೀಯವಾಗಿ ಅದು ಹೇಳ್ತಾರೆ. ಇಂಥ ಒಂದು ಬೆಳವಣಿಗೆಗಳು ಇರುವಾಗ ಪೊಲೀಸ್ ಅಧಿಕಾರಿಗಳು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ನಾನು ಎಲ್ಲ ಕೆಲಸಕ್ಕಾಗಿ ಸಿದ್ಧ, CM ಅವ್ರನ್ನೂ ಭೇಟಿಯಾಗೋಣ. ಆದರೆ ನನಗಿಂತ ಹೆಚ್ಚಾಗಿ ಅವರೇ ಒಂದು ಸವಾಲಾಗಿ ತಗೊಂಡು ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ. ಇವತ್ತು ಅವರ ಇಡೀ ಚುನಾವಣೆ ನಾವು ಎದುರಿಸಿದ ಸಂದರ್ಭದಲ್ಲಿ ಅವ್ರು ಏನು ಹೇಳೋದು, ಪ್ರತಿಷ್ಠೆಯ ವಿಚಾರ, ನನ್ನ ತವರು ಇದು ಅಂತ ಹೇಳ್ಬಿಟ್ಟು ಚುನಾವಣೆಯನ್ನು ಎದುರಿಸಿದ್ರು. ಆ ಸಂದರ್ಭದಲ್ಲಿ ಇದೆಲ್ಲ ಭಾಳ ಮುಖ್ಯ ಅವರಿಗೆ. ಆದರೆ ಇವಾಗ ಆಡಳಿತ ಪಕ್ಷ ಆಗಿ ಇವತ್ತು ಏನು ದಾಖಲೆ ಮಾಡಿರ್ತಕ್ಕಂಥವರು CM ಆಗಿ ಇದು ಎಲ್ಲ ಭಾಳ ಗಂಭೀರವಾದಂಥ ಪ್ರಕರಣ ಬರುವಾಗ ಅವರು ಒಂದು ನಿಜವಾಗೂ ಇದೊಂದು ಸವಾಲಾಗಿ ತಗೊಂಡು ಅದನ್ನ ಏನೋ ಒಂದು ಒಳ್ಳೆ ಪರಿಹಾರ ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ. ಸ್ಟೇಟ್ ಮಾಡಿದ್ರೆ ಒಳ್ಳೆ, ನಮ್ಮವ್ರನ್ನೇ ಮಾಡಬೇಕು ಅಂತ ನಮ್ಮ ಆಸೆ. ಆದರೆ ಇವತ್ತು ಇಂಟರ್ ಸ್ಟೇಟ್ ಆಗಿರೋದ್ರಿಂದ ಒಂದು ರೀತಿ ನಿಮ್ಮ ಒಂದು ಎಲ್ಲ ಏನು ರಾಷ್ಟ್ರಮಟ್ಟದ ಒಂದು ತನಿಖೆಯ ಒಂದು ಸಂಸ್ಥೆಗಳ ಜೊತೆಗೆ ಸಹಕಾರ ತಗೊಂಡು ಅವ್ರ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಾಗಿದೆ. ಆದರೆ ಇಲ್ಲಿಯವ್ರ ಮೇಲೆ ಒಂದು ಅನುಮಾನ ಇರುವಾಗ ಏನು ಮಾಡ್ಬೋದು ಅವರು? ದೇ ಹ್ಯಾವ್ ಟು ಆ್ಯಕ್ಟ್ ಇಂಡಿಪೆಂಡೆಂಟ್ಲಿ ತಾನೆ. ಬರೀ ಡ್ರಗ್ಸ್ ಅಲ್ಲ, ಈಗ ಅನೇಕ ಪ್ರಕರಣಗಳು ನಾನು ಉಲ್ಲೇಖ ಮಾಡ್ಬೋದು. ಸಣ್ಣ ಅಪ್ರಾಪ್ತ ಹುಡುಗಿ ನಮ್ಮ ದಸರಾ ಆಗಿದ್ದ ಕೂಡಲೇ ರೇಪ್ ಮತ್ತು ಮರ್ಡರ್ ಆಗಿರ್ತಕ್ಕಂಥದ್ದು, ಹಲವಾರು 2-3 ಮರ್ಡರ್ ಆಗಿದೆ, ಗ್ಯಾಂಗ್ ರಿಲೇಟೆಡ್ ಇರ್ಬೋದು. ಆದರೂ ಸಹ ಅದು ಜೀವನೇ ಅದು ಒಂದು ರೀತಿ ಅದೆಲ್ಲ ಖಂಡನೀಯ ಒಂದು ಬೆಳವಣಿಗೆ. ಹುಬ್ಳಿ ಪ್ರಕರಣ ಇರ್ಬೋದು, ನಮ್ಮ ಬೆಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರ್ಬೋದು, ಎಲ್ಲನೂ ಕೂಡ ಒಂದು ರೀತಿ ಏನೇ ಇರಲಿ, ಆದರೆ ಅದು ಕಾನೂನು ಮತ್ತು ಸುವ್ಯವಸ್ಥೆ ಇದಕ್ಕೆ ಒಂದು ರಕ್ಷಣೆ ಕೊಡುವಂಥದ್ದು ಕೆಲಸ ಮಾಡಬೇಕಾಗಿದೆ. ಅದು ವಿಫಲ ಆಗ್ತಾ ಇರೋದು ಇಡೀ ರಾಜ್ಯದಲ್ಲಿ ನಾವು ಭಾಳ ಗಂಭೀರವಾಗಿ ನಾವು ನೋಡ್ತಾ ಇದ್ದೀವಿ. 100% ಪೊಲೀಸ್ ಸ್ಟೇಷನ್ಗೆ ಗೌರವ ಇಲ್ವಲ್ಲ. ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ನಡೆದಿದೆಯಲ್ಲ ಉದಯಗಿರಿಯಲ್ಲಿ. ಸ್ಟೇಷನ್ಗೆ ನಿಮಗೆ ಗೌರವ ಇಲ್ಲದೆ ಇದ್ರೆ, ಸ್ಟೇಷನ್ ಬಗ್ಗೆನೇ ಒಂದು ಭಯ ಇಲ್ಲದೆ ಇದ್ರೆ ಇನ್ನೇನು ಮತ್ತೆ?